ಆಶೀರ್ವಾದವನ್ನು ಪಡೆದು ಮೃಗವೇಟೆಗೆ ಹೋಗುವಾಗ ಮುಖವನ್ನು ವೀಕ್ಷಿಸಿದವು. ಮಗನಲ್ಲಿ ಸಂತೋಷವನ್ನು ಎದ್ದು ಕಾಣುತ್ತಾ ಇತ್ತು. ಮೃಗವೇಟೆಯನ್ನು ಮುಗಿಸಿದ ಬಳಿಕ ಮುಖವನ್ನು ಗಮನಿಸಿದ್ರೆ ಇದ್ದು ಕೂಡ ಯಾಕೆ ಏನಾಯ್ತು ಹೇಳಬಾರದೆ. ಮಾತನಾಡಿಸಿದೆ. ಅವಳ ಹೆಸರಮ್ಮ ನನ್ನನ್ನು ತಿರಸ್ಕರಿಸಿ ಹೋಗಿಬಿಟ್ಟು ತಾಯಿ. ಅವಳನ್ನು ನೋಡಿ ಬಂದ ಮೇಲೆ ಅವಳದ್ದೇ ನೆನಪು, ಅವಳದ್ದೇ ಕನಸು. ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಏನ್ ಮಾಡ್ಲಿ ತಾಯಿ? ನೀನು ಆಸೆ ಮದುವೆ ಆದ್ರೆ ಸಾಕಷ್ಟು ಕನಕನಕಗಳು ಏನ್ ಮಾಡೋದು ಕಂಡ? ಸಾಲ ಮಾಡಿದ್ರೆ ಆಯ್ತಮ್ಮ. ಆ ಸಾಲವನ್ನು ತೀರಿಸುವಂತ ಪರ್ಯಂತ ಮುಂದೊಂದು ಸಂದರ್ಭದಲ್ಲಿ ನಾನು ತಿರುಪತಿಯಲ್ಲಿ ನೆಲೆನಿಲ್ಲುತ್ತೇನೆ. ನೆಲೆ ನಿಂತಹ ಸಂದರ್ಭ ನನ್ನ ದರ್ಶನಕ್ಕಾಗಿ ಭಕ್ತಾದಿಗಳು ಬರುತ್ತಾರೆ ತಾಯಿ. ಹೊರೆ ಕಾಣಿಕೆಯನ್ನು ಹೊತ್ತುಕೊಂಡು ನನಗರ್ಪಿಸುತ್ತಾರೆ. ನನಗರ್ಪಿಸಿದಂತ ಕಾಣಿಕೆಯನ್ನು ಆ ಕುಬೇರನಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೇನೆ. ಆದಷ್ಟು ಬೇಗ ಶ್ರೀನಿವಾಸ ಕಲ್ಯಾಣ ನದಿಯಲ್ಲಿ